ಐತಲ್ಲ ಸ್ಪಾ ಹೇರ್ ಕಟ್ ಎಲ್ಲ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಇವತ್ತು ನಾವು ಟೆಂಪಲ್ ಹೋಗ್ತಾ ಇದ್ದೀವಿ. ಟೆಂಪಲ್ ಹೋಗಿ ಹಾಗೆ ಸ್ವಲ್ಪ ಸುತ್ತಾಡ್ಕೊಂಬರೋಣ. ದುರ್ಗಕ್ಕೆ ಬಂದಿದ್ದು ವೇಸ್ಟ್ ಆಗಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಸಾಧ್ಯ ಇದೆ ಸುತ್ತಾಡ್ತೀವೋ ಗೊತ್ತಿಲ್ಲ. ನಮ್ಮ ಅಮ್ಮನ ಬೇರೆ ಕರ್ಕೊಂಡಿದ್ದೀನಿ ಸುತ್ತಾಡ್ತೀನಿ ಅಂತ ಹೇಳಿ. ಹಾಯ್ ಮಾಡು ಮಮ್ಮಿ. ಹಾಯ್ ಅಂತ ಹೇಳು. ಹಾಯ್. ಆ್ಯಂಡ್ ಗಾಯ್ಸ್, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹೋಗುವ. ಇವತ್ತು ಮೇನ್ ರೋಡಿಂದ ಹೋಗ್ತಾ ಇಲ್ಲ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದೆಯಲ್ಲ. ಸೊ ಯಾವುದೋ ಬೇರೆ ರೋಡಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ಮೇನ್ ರೋಡಲ್ಲಿ ಫುಲ್ ಟ್ರಾಫಿಕ್ ಇದೆ ಇವತ್ತು. ಈಗ ತಾನೇ ನನ್ನ ತಮ್ಮ ಫೋನ್ ಮಾಡಿದ್ದ, ಅವನು ಹೋಗಿದ್ದಾನೆ ಆಲ್ರೆಡಿ ದೇವಸ್ಥಾನಕ್ಕೆ. ಸೊ ತುಂಬ ಟ್ರಾಫಿಕ್ ಇದೆ, ಅಲ್ಲಿಂದ ಬೇಡ ಅಂತ ಹೇಳ್ದ. ಸೊ ಹಾಗಾಗಿ ಬೇರೆ ರೂಟಿಂದ ಹೋಗ್ತಾ ಇದ್ದೀವಿ. ಇದು ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ಲು. ಈ ಪ್ಲೇಸ್ ಅಂದರೆ ಈಗ ಇಲ್ಲಿ ಮೆಡಿಕಲ್ ಸ್ಟೋರ್ ಇದೆ. ಬಿಫೋರ್ ನಾವು ಸ್ಟೂಡೆಂಟ್ ಇರುವಾಗ, ನಮ್ಮದು ಕ್ಲಿನಿಕಲ್ ಪೋಸ್ಟಿಂಗ್ ಎಲ್ಲ ಇರುವಾಗ ನೈಟ್ ಡ್ಯೂಟಿ ಇರ್ತಾಯಿತ್ತು. ಸೊ ಆವಾಗ ಇಲ್ಲಿ ಸೈಡಲ್ಲಿ ಎಗ್ ರೈಸ್ ಸಿಗ್ತಾಯಿತ್ತು. ನಾವು ಅಲ್ಲಿಂದ ಎಗ್ ರೈಸ್ ತೊಗೊಬಂದು ನೈಟಲ್ಲಿ ಇಲ್ಲಿ ಕೂತ್ಕೊಂಡು ತಿಂತಿದ್ವಿ. ಕೆಲವೊಂದು ಸ್ನ್ಯಾಕ್ಸ್ ಆಗಿರ್ಬೋದು ಅದೆಲ್ಲ. ಅಂದರೆ ನಾವು ನಮ್ಮ ಟ್ಯೂಟ್ರು ನಮ್ಮನ್ನು ಪೋಸ್ಟಿಂಗ್ ಹಾಕೋದಕ್ಕೂ ಮುಂಚೆನೇ ವೆಯ್ಟ್ ಮಾಡ್ತಾ ಇರ್ತಿದ್ವಿ. ಸೊ ಆ ಪ್ಲೇಸ್ ಅದೇ ನನಗೆ ಯಾವಾಗಲೂ ಈ ಹಾಸ್ಪಿಟ್ಲ್ ಹತ್ರ ಹೋದಾಗ ಆ ಜಾಗ ನೋಡಿದಾಗ ನನಗೆ ಅದೇ ನೆನಪಾಗ್ತಾ ಇರುತ್ತೆ. ತೊಗೊಂಡಾಗಂತೂ ತುಂಬಾ ಟೆನ್ಷನ್ ಆಗ್ತಿತ್ತು, ಯಾವ ವಾರ್ಡ್ ಪೋಸ್ಟಿಂಗ್ ಸಿಗುತ್ತೋ ಅಂತ. ಹಾಗೆಲ್ಲ ಇತ್ತು ನಮ್ಮ ಮೆಮೊರೀಸ್ ಎಲ್ಲ. ಆ್ಯಂಡ್ ನೆಕ್ಸ್ಟ್ ಇದು ಆನೆಬಾಗಿಲು. ನನಗೆ ಯಾವಾಗಲೂ ಕನ್ಫ್ಯೂಷನ್ ಆಗುತ್ತೆ ಆನೆಬಾಗಿಲು ಮತ್ತು ರಂಗಾಯಣ ಬಾಗಿಲು. ನಾನು ಇದನ್ನು ತಗೊಂಡೋಗಿ ರಂಗಾಯಣ ಬಾಗಿಲು ಅಂತೀನಿ, ಅದನ್ನು ತಗೊಂಡೋಗಿ ಆನೆಬಾಗಿಲು ಅಂತ ಇರ್ತೀನಿ. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಿದ್ದಾರೆ ಈ ಥರ ಕ್ಲಿಯರಾಗಿ ನೆನ್ಪಿಟ್ಕೋ ಅಂತ ಹೇಳಿ. ಇಲ್ಲಿ ಕೋಟೆ ಕಾಣಿಸ್ತಾ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ಸೊ ಮಳೆ ಮೋಡಾಗಿದೆ, ಬಟ್ ಮಳೆ ಬರುತ್ತೋ ಇಲ್ಲ ಗೊತ್ತಿಲ್ಲ. ಫುಲ್ಲು ಕತ್ಲೆ ಅನಿಸುತ್ತೆ ಇವಾಗ. ಇತ್ತೀಚೆಗಂತೂ ದುರ್ಗದಲ್ಲಿ ಯಾವಾಗಲೂ ಮಳೆ ಅಂದರೆ ಮಳೆ ಬರ್ತಾನೇ ಇರುತ್ತೆ. ಯಾವಾಗಲೂ ಜಾಸ್ತಿ ಬಿಸಿಲೇ ಇರೋದಿಲ್ಲ. ನಾವಿವತ್ತು ಹೋಗ್ತಾ ಇರೋದು 2 ಟೆಂಪಲ್ಲು. ಯಾವುದು ಕವರ್ ಮಾಡೋಕ್ಕಾಗುತ್ತೋ ಅದನ್ನು ಮುಗಿಸ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಹೋಗಿದ್ದು ನಾವು ಉಚ್ಚಂಗಿ ಟೆಂಪಲ್ಗೆ. ನಾನು ಈ ದೇವಸ್ಥಾನಕ್ಕೆ ಬರ್ತಿರೋದು ಇದೇ ಫಸ್ಟ್. ನಾನು ಟೋಟಲ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ದು ಇದೇ ಫಸ್ಟ್. ನಮ್ಮ ಅಮ್ಮ ನಮ್ಮ ಮನೆಯವರು ತುಂಬ ಸಲ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಬಾವಿ ಇದೆ. ಮೂರು ಸೈಡೆಲ್ಲ ಇದನ್ನು ಸೇದಾ ಬಾವಿ ಅಂತ ಕರೀತಾರೆ. ಅಂದರೆ ಇದರಲ್ಲೆಲ್ಲ ಬಿಂದಿಗೆಯಲ್ಲಿ ನೀರೆಲ್ಲ ತೆಗಿತಿರ್ತಾರಲ್ವ. ಸೊ ಹಾಗಾಗಿ ಇದು ನಾನು ಚಿಕ್ಕವಳು ಇರುವಾಗ ನೋಡಿದ್ದು. ಅದಾದಮೇಲೆ ನಾನು ನೋಡೇ ಇರಲಿಲ್ಲ, ಇದೇ ನೋಡಿದ್ದು. ನೀರಿತ್ತೆ ಆ್ಯಕ್ಚುಲಿ, ಬಟ್ ಅಷ್ಟೊಂದು ತೋರ್ಸೋಕ್ಕಾಗಿಲ್ಲ ಅಷ್ಟೇ ಅದನ್ನು. ನೆಕ್ಸ್ಟ್ ಈಗ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ನಾನು ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋನ ಕವರ್ ಮಾಡ್ತೀನಿ. ಅಂದರೆ ಇಲ್ಲಿ ರಿಸ್ಟ್ರಿಕ್ಷನ್ ಏನೂ ಅಷ್ಟೊಂದು ಇಲ್ಲ, ವೀಡಿಯೋಸ್ ಎಲ್ಲ ಮಾಡ್ಕೋಬೋದು. ಬಟ್ ನಾವು ಹೋದಾಗ ನಮಗೆ ದೇವ್ರ ದರ್ಶನ ಮಾಡಬೇಕು, ಅಲ್ಲಿರೋದನ್ನೆಲ್ಲ ನೋಡಬೇಕು ಅನ್ನೋ ನಮಗೂ ಇರುತ್ತಲ್ವ. ಸೊ ಹಾಗಾಗಿ ಅಷ್ಟೊಂದು ಕವರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡಿರ್ತೀನಿ. ಈಗ ರೀಸೆಂಟಾಗಿ ಹಬ್ಬ ಆಗಿರೋದ್ರಿಂದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸುತ್ತಮುತ್ತ ಎಲ್ಲ. ಇದ್ರ ಅಕ್ಕಪಕ್ಕ ಅಂತೂ ಕೆಲವು ಹಳೆಯ ಬಿಲ್ಡಿಂಗ್ ಎಲ್ಲ ಇರ್ತಿತ್ತು. ನಾನು ಈ ರೋಡಲ್ಲೇ ಹೋಗಿದ್ದೀನಿ ಮುಂಚೆ ಸ್ಟೂಡೆಂಟ್ ಪೀರಿಯಡಲ್ಲಿ, ಬಟ್ ನಾನು ಟೆಂಪಲ್ ಒಳಗಡೆ ಹೋಗೋಕ್ಕಾಗಿರಲಿಲ್ಲ ಅಷ್ಟೇ. ನೋಡಿ ಇದು ಒಳಗಡೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಟೆಂಪಲ್ ಬಗ್ಗೆ ಮತ್ತು ಅದ್ರ ಮೆಮೊರೀಸ್ ಬಗ್ಗೆ ಎಲ್ಲ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ನನಗೆ ಹೇಳ್ತಾ ಇದ್ದಾರೆ. ನನಗೆ ಅಷ್ಟೊಂದು ಗೊತ್ತಿಲ್ಲ. ಈ ಟೆಂಪಲ್ ಅಂದರೆ ಇದೇ ಫಸ್ಟ್ ಬಂದಿತ್ತಲ್ಲ. ಆ್ಯಂಡ್ ಇಲ್ಲಿ ನೋಡಿ ರಾಜವೀರ ಮದಕರಿ ನಾಯಕರದ್ದು ಕೂಡ ಇದೆ. ನನಗೆ ಯಾಕೆ ದುರ್ಗ ಇಷ್ಟ ಅಂತಂದರೆ ಮೇಯ್ನಾಗಿ ಒಂದು ರೀಸನ್ನು ಮದಕರಿ ನಾಯಕರು. ಅವ್ರ ಸ್ಟೋರಿಗಳಿಂದನೇ ನನಗೆ ದುರ್ಗದಲ್ಲೇ ಇರಬೇಕು ಅನ್ನೋ ಥರ ನನಗೆ ಫೀಲ್ ಆಗಿದ್ದು. ಸೊ ಹಾಗಾಗಿ ನನಗೆ ದುರ್ಗ ಅಂದರೆ ತುಂಬಾ ಇಷ್ಟ. ನೆಕ್ಸ್ಟ್ ಇಲ್ಲಿ ದೇವ್ರ ದರ್ಶನ ನೋಡಿ. ಇದು ನಾನೆಲ್ಲ ದರ್ಶನ ಮುಗಿಸ್ಕೊಂಡು ನಿಮಗೋಸ್ಕರ ಅಂತಲೇ ಈ ವಿಡಿಯೋ ಮಾಡ್ಕೋತಾ ಇರೋದು. ಇದನ್ನು ಯಾರೆಲ್ಲ ನೋಡಿಲ್ವೋ ಇಲ್ಲಿಂದನೇ ನೋಡ್ಕೊಳ್ಳಿ. ಅಂದರೆ ನಂತರ ಯಾರೆಲ್ಲ ಇನ್ನೂ ನೋಡಿರಲಿಲ್ವೋ ಸೊ ಇಲ್ಲಿಂದನೇ ನೋಡ್ಕೊಳ್ಳಿ. ದುರ್ಗದವ್ರು ಆಲ್ಮೋಸ್ಟ್ ಅಕ್ಕಪಕ್ಕ ದುರ್ಗದಲ್ಲೆಲ್ಲ ನೋಡಿರ್ತಾರೆ, ನಾನೇ ನೋಡಿಲ್ಲ ಅಷ್ಟೇ. ಇದೆಲ್ಲ ಹೊರಗಡೆ ಇಲ್ಲಿ. ಆ್ಯಂಡ್ ಇಲ್ಲಿ ಈ ಟೈಮಲ್ಲಿ ಭಜನೆ ಕೂಡ ಮಾಡ್ತಾಯಿದ್ರು, ಬಟ್ ಅದರದ್ದೇನು ವೀಡಿಯೋಸ್ ನಾನು ಮಾಡ್ಕೊಳ್ಳೋಕೆ ಹೋಗಿಲ್ಲ. ಜಸ್ಟ್ ನೋಡಿಕೊಂಡು ಮಳೆ ಬರೋ ಆಗಿದೆಯಲ್ಲ ತುಂಬ ಅಂಥೇಳಿ ನೆಕ್ಸ್ಟ್ ನಾವು ಬರ್ಗೇರಮ್ಮ ಟೆಂಪಲ್ಗೆ ಹೋಗ್ಬಿಡೋಣ ಅಂಥೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಮಧ್ಯಾಹ್ನ ಆಗಿತ್ತು. ಅಂದರೆ ಈ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತಿರೋದು ಲೇಟಾಗಿ, ಕೊನೆ ಆಷಾಢ ಇತ್ತಲ್ವ. ಸೊ ಆ ಟೈಮಲ್ಲಿ ನಾವು ಹೋಗಿದ್ದು. ಈಗ ನಾನು ದುರ್ಗದಲ್ಲಿಲ್ಲ, ಬೆಂಗಳೂರಲ್ಲಿದ್ದೀನಿ. ಬಟ್ ಆ ವ್ಲಾಗ್ನ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ, ಸ್ವಲ್ಪ ಎಡಿಟಿಂಗ್ ಇಶ್ಯೂಸಿಂದ.
ನೋಡಿ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಬರ್ತ್ಡೇಗೂ ಬಂದಿದ್ದೆ, ಮತ್ತು ರಿಪೀಟಾಗಿ ಅದೇ ವೀಕಲ್ಲೇ ಮತ್ತೆ ಈ ಟೆಂಪಲ್ಗೆ ಬರೋದು ಹಾಗಾಯಿತು. ಈ ಟೆಂಪಲ್ಗೆ ನಾನು ಸ್ಟೂಡೆಂಟ್ ಪೀರಿಯಡಲ್ಲಿ ಇರುವಾಗೂ ಕೂಡ ಬಂದಿದ್ದೀನಿ. ಸೊ ಆವಾಗಲೇ ನನಗೆ ಇಷ್ಟ ಆಗಿದ್ದು, ಫಸ್ಟ್ ಟೈಮ್ ಬಂದಾಗಲೇ ನನಗೆ ಇಷ್ಟ ಆಯಿತು ಈ ಟೆಂಪಲ್. ಅಂದರೆ ದೇವರ ಅಲಂಕಾರ ಆಗಿರ್ಬೋದು, ಇಲ್ಲಿ ಪ್ಲೇಸ್ ಆಗಿರ್ಬೋದು, ಕುತ್ಕೊಳ್ಳೋಕ್ಕೆ, ಪೂಜೆ ಆದಮೇಲೆ ಕುತ್ಕೊಳ್ಳೋಕ್ಕೆ, ಮತ್ತು ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಇವತ್ತು ಪ್ರಸಾದ ಇತ್ತು, ಬಟ್ ಬೆಳಗ್ಗೆಯಿಂದ ಟೈಮಿಂಗ್ಸ್ ಇತ್ತು. ಇವತ್ತು ನಾವು ಹೋಗಿದ್ದು ಮಧ್ಯಾಹ್ನ ಆಗಿತ್ತು, ಬೆಳಗ್ಗೆ ಆಗಿರಲಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಮುಗ್ದು ಹೋಗಿತ್ತು. ಆ್ಯಂಡ್ ಇಲ್ಲಿ ನೋಡಿ ಕೋಟೆ ಇಲ್ಲಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವ್ಯೂ ಮಾತ್ರ ಹೊರಗಡೆ, ಟೆಂಪಲಿಂದ ಹೊರಗಡೆ ಬಂದರೆ ಫೋಟೋಸ್ಗಂತೂ ಅಲ್ಟಿಮೇಟ್ ಪ್ಲೇಸ್ ಅನ್ಬೋದು ಗೈಸ್. ನಮ್ಮ ದುರ್ಗದಲ್ಲಂತೂ ಎಂಥ ಪ್ಲೇಸ್ ಇದ್ದಾವೆ ಗೊತ್ತಾ. ಮತ್ತು ಇಲ್ಲಿ ಗಾಡಿ ಪಾರ್ಕ್ ಮಾಡಿ ನಮ್ಮ ರಿಲೇಟಿವ್ಸ್, ಅಂದರೆ ನಮ್ಮ ಮನೆಯವ್ರ ರಿಲೇಟಿವ್ಸ್ ಒಬ್ಬರು ಇಲ್ಲಿ ವರ್ಕ್ ಮಾಡ್ತಾರೆ ಈ ಟೆಂಪಲ್ ಒಳಗಡೆ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಹೆಂಗೆ ಏನೇನೋ ಅವ್ರದ್ದು ಏನೇನೋ ಇರುತ್ತೆ. ಸೊ ಮಾತಾಡ್ಕೋತಾ ಇದ್ದಾರೆ. ಆ್ಯಂಡ್ ಈ ಪ್ಲೇಸ್ ನೋಡಿ, ಇಲ್ಲಿ ದೃಷ್ಟಿ ತೆಗಿಯೋದು, ದೃಷ್ಟಿ ಆಗಿರುತ್ತಲ್ವ, ಸೊ ಆ ದೃಷ್ಟಿನ ಇಲ್ಲಿಂದ ತೆಗಿತಾರೆ. ಕೂರಿಸ್ಬಿಟ್ಟು ನಿಂಬೆಹಣ್ಣೆಲ್ಲ ಇದು ಮಾಡಿ ನೀವಿಳಿಸಿ ಏನೋ ಮಾಡ್ತಾರೆ ಪೂಜೆನ. ಆ್ಯಂಡ್ ಹೊರ್ಗಡೆ ನಾನು ಅವಾಗೆ ಕ್ಲಿಪ್ ಆ್ಯಡ್ ಮಾಡಿರಲಿಲ್ಲ, ಸೊ ಹಾಗಾಗಿ ಇಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ಹೊರ್ಗಡೆಯಿಂದ ವ್ಯೂ ಈ ಥರ ಕಾಣಿಸುತ್ತೆ. ದೇವಸ್ಥಾನ ಎಂಟ್ರಿಲೇ ನಮಗೊಂಥರ ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ, ಅಷ್ಟೇ ಖುಷಿ ಅನಿಸುತ್ತೆ ಟೆಂಪಲ್ಗೆ ಹೋಗಬೇಕು ಅಂದರೆ. ನನಗಂತೂ ತುಂಬಾ ಇಷ್ಟ ಟೆಂಪಲ್ಗೆಲ್ಲ ಹೋಗೋದು. ದೇವಸ್ಥಾನದ ಒಳಗಡೆನೂ ಕೂಡ ಅಷ್ಟೇ ತುಂಬಾ ರಶ್ ಇತ್ತು. ಅಂದರೆ ಕೊನೆ ಆಷಾಢ ಬೇರೆ ಅಲ್ವಾ, ಸೊ ಹಾಗಾಗಿ ವಿಶೇಷ ಅಲಂಕಾರ ಇರುತ್ತೆ. ಆಷಾಢ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ, ಹೆಣ್ಣು ದೇವತೆಗಳಿಗೆ ತುಂಬ ಪವರ್ಫುಲ್. ಆಷಾಢ ಟೈಮಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ದೇವರ ಅಲಂಕಾರ ಅಂತೂ ಎಷ್ಟು ನೋಡಿದರೂ ಸಾಲದು ಅವತ್ತು, ಅಷ್ಟು ಚೆನ್ನಾಗಿತ್ತು ಎಲ್ಲ. ಫುಲ್ಲು ಲೋಟಸಿಂದ ನನ್ನ ಬರ್ತ್ಡೇ ಹೋಗಿದ್ದು ಹಿಂದಿನ ದಿನದಿಂದನೇ ರೆಡಿ ಮಾಡ್ಕೋತಾ ಇದ್ರು ಪೂಜೆಗೆ. ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ, ಅಷ್ಟು ಬೇಗನೆ ಎಲ್ಲ ರೆಡಿ ಮಾಡ್ಕೋತಾ ಇರ್ತಾರೆ. ಏನೇನು ಬೇಕು ಅನ್ನ ಸಂತರ್ಪಣೆಗಾಗಿರ್ಬೋದು ಎಲ್ಲನೂ ಅಷ್ಟೇ. ಅಂಡ್ ವಿಶೇಷ ಏನು ಅಂತಂದರೆ ದೇವ್ರ ಮೇಲಿಂದ ಬಳೆ ನನಗೆ ಫಸ್ಟ್ ಟೈಮು ಈ ಥರ ಡೈರೆಕ್ಟಾಗಿ ಬಳೆ ಸಿಕ್ಕಿದ್ದು. ಅಂದರೆ ಬೇರೆಯವ್ರಿಗೆ ಕೊಟ್ಟಿದ್ದು ಇಸ್ಕೊಂಡಿದ್ದೀನಿ, ಬಟ್ ನನ್ನ ಕೈಗೇ ಫಸ್ಟ್ ಟೈಮ್ ನನಗೆ ದೇವ್ರ ಮೇಲಿಂದ ಬಳೆ ಸಿಕ್ತು. ನನಗಂತೂ ತುಂಬಾ ಖುಷಿ ಆಯಿತು. ನಾನೊಂದು 3-4 ಟೈಮ್ ಬಂದಿರ್ಬೋದು ಅಷ್ಟೇ ಟೆಂಪಲ್ಗೆ. ನಮ್ಮಮ್ಮ ಅಂತೂ ಹೇಳೋದೇ ಬೇಡ, ವೀಕ್ಲಿ ಬರ್ತಾನೆ ಇರ್ತಾರೆ. ಮಂಗಳವಾರ ಇಲ್ಲ ಶುಕ್ರವಾರ ಯಾವಾಗಾದರೂ ಒಂದು ಟೈಮ್ ಬರ್ತಾನೆ ಇರ್ತಾರೆ ವೀಕ್ಲಿ. ಯಾವಾಗ ಅವ್ರಿಗೆ ಫ್ರೀ ಆಗುತ್ತಾ 2 ದಿನದಲ್ಲಿ ಅವತ್ತು. ಹೊರ್ಗಡೆಯಿಂದ ಈ ಥರ ಕಾಣುತ್ತೆ. ತುಂಬಾ ರಶ್ ಇತ್ತು ಮಾತ್ರ, ಆದರೆ ಏನು ಗಜಿಬಿಜಿ ಅನಿಸಲ್ಲ. ದರ್ಶನಕ್ಕೆ ಮಾತ್ರ ಆರಾಮಾಗಿ ಎಷ್ಟು ಜನ ಬಂದರೂ ಕೂಡ ಈಸಿಯಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಜನಗಳೆಲ್ಲ ಬರ್ತಾನೆ ಇದ್ದರು ತುಂಬ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು, ಸೊ ಹಾಗಾಗಿ ನಾವು ಬೇಗ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಇದು ನೋಡಿ ನಾನು ಹೇಳಿದ್ನಲ್ವ ಆವಾಗಲೇ, ದೃಷ್ಟಿ ತೆಗಿಯೋದು ಅಂತ ಅದೇ ಇದು. ದೇವ್ರಿಗೆ ಆಪೋಸಿಟ್ ಕೂರಿಸ್ಬಿಟ್ಟು ಇಲ್ಲಿ ನಿಂಬೆಹಣ್ಣೆಲ್ಲ ನೀವಿಳಿಸ್ಬಿಟ್ಟು ತುಳಿತಾರೆ, ಪ್ಲಸ್ ಅದರೊಳಗಡೆ ಹಾಕ್ತಾರೆ. ಆ ಥರದ್ದೆಲ್ಲ ಏನೇನೋ ಪೂಜೆ ಇದೆ. ನಾವು ಅದೆಲ್ಲ ಏನೋ ಪೂಜೆ ಮಾಡಿಸ್ಕೊಳ್ಳಿಲ್ಲ, ಜಸ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡು ಹೂವು ಹಣ್ಣು ಕಾಯಿ ಏನೇನಿತ್ತು ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇದೆಲ್ಲ ಹೊರಗಡೆ ಆ್ಯಕ್ಚುಲಿ ಟೆಂಪಲ್ ಫುಲ್ಲು ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ, ತುಂಬಾ ರಶ್ ಇರುತ್ತೆ. ಪ್ಲಸ್ ಹಬ್ಬದ ಟೈಮಲ್ಲ, ಎಲ್ಲರೂ ನಮ್ಮನ್ನೇ ನೋಡ್ತಿರ್ತಾರೆ ಆ ಟೈಮಲ್ಲಿ ತುಂಬ ಜನ ಇರುವಾಗ. ಅವಾಗ ಒಂಥರ ನನಗೆ ಶೈನೆಸ್ ಅನಿಸುತ್ತೆ. ನಾಗರಕಲ್ಲಂತೂ ಇಲ್ಲಿ ತುಂಬಾ ಇದ್ದಾವೆ, ಎಷ್ಟು ನಾಗರಕಲ್ಲಿದೆ ನೋಡಿ. ನಾವೆಲ್ಲ ಹಾಗೆ ಬೇಗ ಪ್ರದಕ್ಷಿಣೆ ಅದು ಇದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವರಲ್ಲಿ ಯಾರೋ ಅವ್ರ ರಿಲೇಟಿವ್ ಸಿಕ್ಕರು ಅಂತ ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ನಿಂತಿದ್ದಾರೆ. ದೇವ್ರ ಮೇಲಿನ ಪ್ರಸಾದ ಮತ್ತು ಬಳೆ ನನಗೂ ನಮ್ಮಮ್ಮನಿಗೂ ಇಬ್ಬರಿಗೂ ಸಿಕ್ತು. ನಮ್ಮಮ್ಮನಿಗೂ ಖುಷಿ ಅನ್ನಿಸ್ತು. ಪ್ರತಿ ಸಲ ಬಂದಾಗ ಈ ಥರ ಎಲ್ಲ ಏನೂ ಸಿಗ್ತಾ ಇರಲಿಲ್ಲ ನಮ್ಮಮ್ಮನಿಗೆ. ಜಸ್ಟ್ ಹಣ್ಣು ಕಾಯಿ ಮುಗಿಸ್ಕೊಂಡು ನಾನು ಇಲ್ಲಿ ಬಳೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಬಳೆ. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಮನೆಯವರು ನಮ್ಮಮ್ಮ ಹೇಳ್ತಿದ್ದಾರೆ, ಓ ನಿನ್ನ ಡ್ರೆಸ್ ಮ್ಯಾಚಿಂಗ್ ಬಳೆ ಸಿಕ್ಕಿದೆ ನಿನಗೆ ಅಂತೇಳಿ. ನಮ್ಮಮ್ಮನಿಗೆ ಗ್ರೀನ್ ಕಲರ್ ಸಿಕ್ತು, ನನಗೆ ಈ ಕಲರ್ ಸಿಕ್ತು. ಯಾವ ಕಲರ್ ಆದ್ರೇನೋ, ಬಟ್ ನನಗೆ ಯಾವುದೋ ಒಂದು ಪ್ರಸಾದ ಸಿಕ್ತಲ್ಲ ಅಂತ ಖುಷಿ ಆಯಿತು ಅಷ್ಟೇ. ನೆಕ್ಸ್ಟ್ ಇನ್ನೂ ಟೈಮ್ ಇತ್ತು, ಬಟ್ ತುಂಬ ಮಳೆ ಮೋಡಾಗಿತ್ತಲ್ಲ, ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ನೆಕ್ಸ್ಟ್ ಎಲ್ಲಾದರೂ ನೋಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂಥೇಳಿ ಹೋಗ್ತಾಯಿದ್ವಿ. ನಮ್ಮ ಮನೆಯವರು ಅಂದರೆ ಇಲ್ಲಿ ಚಂದ್ರವಳ್ಳಿ ಹತ್ರ ಗಾಳಿಪಟ ಹಾರಿಸ್ತಾಯಿದ್ರು. ಸೊ ಅದಿರುತ್ತಾ ನೋಡೋಣ ಗಾಳಿಪಟ ಹಾರ್ಸೋಕ್ಕೆ ಅಂಥೇಳಿ. ನನಗೆ ಆ ಪ್ಲೇಸ್, ನಾನು ಬೆಂಗಳೂರಿಂದ ದುರ್ಗಕ್ಕೆ ಹೋಗುವಾಗೇ ಹೇಳಿದರು, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ನಮಗೆ ಎನ್ವೈರ್ನಮೆಂಟಲ್ ಡೇಗೆ, ಇದು ಸ್ಮಶಾನ ಆ್ಯಕ್ಚುಲಿ. ಎನ್ವೈರ್ನಮೆಂಟಲ್ ಡೇಗೆ ನಮ್ಮ ಕಾಲೇಜ್ ಕಡೆಯಿಂದ ಇಲ್ಲಿ ಕರ್ಕೊಬಂದಿದ್ರು ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂಥೇಳಿ. ನಮ್ಮ ಮನೆಯವರು ಅದೊಂದು ಮೆಮೊರಿನ ನೆನಪಿಸ್ತಾ ಇದ್ದಾರೆ, ಇಲ್ಲಿಗೆ ಬಂದಿದ್ವಲ್ಲ ನೆನಪಿದ್ಯಾ ಅಂಥೇಳಿ. ಸರ್ಕಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಹತ್ರ ಈ ಪ್ಲೇಸ್ ತೋರಿಸ್ತಾ ಇದ್ದೀನಲ್ವ,
ಸೊ ಇಲ್ಲಿ ಒಂದು ಗ್ರೌಂಡ್ ಥರ ಇದೆ, ಗ್ರೀನಿಗೆ ಸಖತ್ತಾಗಿದೆ ಜಾಗ ಮಾತ್ರ. ಅಲ್ಲಿ ಗಾಳಿಪಟ ಹಾರಿಸ್ತಾ ಇದ್ರು. ಸೊ ನಮ್ಮ ಮನೆಯವ್ರು ಮುಂಚೆ ಬಂದಾಗ ನೋಡಿದ್ದಾರೆ, ಬಟ್ ನನ್ನ ಕರ್ಕೊಂಡು ಹೋಗಬೇಕು ಅಂತ ಅವ್ರು ಅವಾಗ ಹೋಗಿರಲಿಲ್ಲ ಹತ್ತಿರದಿಂದ ಎಲ್ಲೂ. ಗಾಳಿಪಟ ಹಾರಿಸ್ತಾ ಇರ್ತಾರೆ, ಅದ್ರ ನೋಡೋಕ್ಕೆ ವ್ಯೂ ಸಖತ್ತಾಗಿರುತ್ತೆ. ಅಂದರೆ ಬೆಟ್ಟದ ಹತ್ರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಗೆ ಅಂತ ಕರ್ಕೊಂಡು ಹೋದರು, ಆದರೆ ನನ್ನ ದುರದೃಷ್ಟನೋ ಏನೋ ಗೊತ್ತಿಲ್ಲ, ಅಲ್ಲಿ ಎಲ್ಲ ಏನೂ ಇರಲಿಲ್ಲ. ಆ್ಯಕ್ಚುಲಿ August 15 ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ನ ಟ್ರೈನಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ವ. ಸೊ ಹಾಗಾಗಿ ಮಕ್ಕಳೇ ಆಗಲಿ ದೊಡ್ಡವರಾಗಲಿ ಎಲ್ಲ ಅವ್ರವ್ರ ಬ್ಯುಸಿಲಿ ಎಲ್ಲಾದರೂ ಮುಗಿಸ್ಬಿಟ್ಟಿದ್ದಾರೆ. ಗಾಳಿಪಟ ಇಲ್ಲ, ಯಾವುದೂ ಇಲ್ಲ. ಆ್ಯಂಡ್ ಈ ಗ್ರೌಂಡಲ್ಲೆಲ್ಲ ಸ್ಟೂಡೆಂಟ್ಸ್ನ ಕರ್ಕೊಬಂದು ಬ್ಯಾಂಡ್ ಅದು ಇದೇನೇನೋ ಬಾರಿಸ್ತಾ ಇರ್ತಾರೆ, ಗೊತ್ತಲ್ವ, ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ. ಅದನ್ನೆಲ್ಲ ಮಾಡ್ತಾಯಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ, ಬಂದಿದ್ದೀವಲ್ಲ ಅಂಥೇಳಿ ಅಲ್ಲೇ ಎಲ್ಲ ಸುತ್ತಮುತ್ತ ರೌಂಡ್ ಹೊಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೆ ದುರ್ಗದಲ್ಲಂತೂ ಎಲ್ಲಿ ನೋಡಿದರೂ ಸೌಂಡ್ ಇವಾಗ ಇದೇ ಆಗಿದೆ. ಅಂದರೆ ಇಂಡಿಪೆಂಡೆನ್ಸ್ ಡೇಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರಲ್ವ, ಸೊ ಅದೇನೆ. ನಮಗೂ ಕೂಡ ಅಷ್ಟೇ ಈ ಟೈಮಲ್ಲಂತೂ 1 ಮಂತ್ ಮುಂಚೆಯಿಂದನೇ ಫುಲ್ಲು ಜೋಶಲ್ಲಿ ಇರ್ತಿದ್ವಿ. August 15 ಬಂದರೆ ರಿಪಬ್ಲಿಕ್ ಡೇ ಇತ್ತು ಅಂತಂದರೆ ಅಷ್ಟು ನಮಗೆ ಒಂಥರ ಖುಷಿ. ಅಯ್ಯೋ ಹತ್ತಿರ ಬಂದಂಗೆಲ್ಲ ನನಗೆ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗಂತೂ ತುಂಬಾ ಭಯ ಆಗ್ತಿತ್ತು, ಬೇಗ ಮುಗ್ದೋಗ್ಬಿಡುತ್ತಲ್ಲ ಅಂಥೇಳಿ. ಬರುವಾಗ ಕಾಯುತ್ತೀವಲ್ಲ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಕ್ರಿಕೆಟ್ದೆಲ್ಲ ಏನೇನೋ ಇತ್ತು. ಸೊ ನಮ್ಮ ಮನೆಯವರು ಅಲ್ಲಿಗೂ ಕರ್ಕೊಂಡು ಹೋದ್ರು ನೋಡೋಣ ಅಂಥೇಳಿ. ಅಲ್ಲಿ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಸ್ವಲ್ಪ ಹೊತ್ತು ನೋಡಿ ನೆಕ್ಸ್ಟ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೋಗೋ ದಾರಿಲಿ. ಆ್ಯಂಡ್ ಇಲ್ಲಿ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ದು, ಅಂದರೆ ಎಲ್ಲ ಐಟಮ್ಸು, ಅಂದರೆ ಇದು ಕ್ಲಾತಿಂಗ್ದು ಎಲ್ಲ ಕೂಡ ಬ್ರ್ಯಾಂಡೆಡೇ ಇತ್ತು. ಇದು ಆಲ್ಮೋಸ್ಟ್ ನೋಡಿರ್ತೀರ ಇನ್ಸ್ಟಾದಲ್ಲಂತೂ ತುಂಬಾ ಹಾಕಿದ್ರು. ಆವಾಗ ಅಲ್ಲಿಗೂ ಕೂಡ ಹೋಗಿ ನೋಡಿಕೊಂಡು ಏನೇನು ನಮ್ಗೆ ಇಷ್ಟ ಆಗುತ್ತೆ ಅಂತ ನೋಡಿದ್ವಿ. ನಮ್ಮ ಮನೆಯವ್ರಿಗೆ ಕೆಲವೊಂದು ಐಟಮ್ಸ್ನ ತಗೊಂಡ್ರು. ನನಗೆ ಅಷ್ಟು ಸೂಟ್ ಆಗೋ ಐಟಮ್ ಸಿಗಲಿಲ್ಲ ನನಗೆ, ಯಾವುದು ಕ್ಲಾತ್ಸ್ ಏನು. ಸೊ ಹಾಗಾಗಿ ನೆಕ್ಸ್ಟ್ ನಮಗೆ ಡೈನಿಂಗ್ ಟೇಬಲ್ಗೆ ಒಂದು ಮಾರ್ಬಲ್ ಬೇಕಿತ್ತು. ಆ್ಯಕ್ಚುಲಾಗಿ ನಮ್ಮ ಮನೇಲಿರೋದು ಹುಡ್ದು ಡೈನಿಂಗ್ ಟೇಬಲ್ಲು, ಬಟ್ ಅದರಲ್ಲಿ ಗ್ಲಾಸ್ ಬರುತ್ತೆ ಮೇಲ್ ಟಾಪಲ್ಲಿ. ನನಗೆ ಗ್ಲಾಸ್ ಅಷ್ಟೊಂದು ಇಷ್ಟ ಇಲ್ಲ. ನಮ್ಮ ಮನೆಯವ್ರಿಗೂ ಯಾರಿಗೂ ಕೂಡ, ನಮ್ಮಮ್ಮ ನನ್ನ ತಮ್ಮ ನಮ್ಮ ಮನೆಯವ್ರಿಗೆ ಯಾರಿಗೂ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಮಾರ್ಬಲ್ ಹಾಕೋಣ ಅಂತ ಫಿಕ್ಸ್ ಆಗಿ ನಾವು ಗ್ಲಾಸ್ ಏನೂ ಪರ್ಚೇಸ್ ಮಾಡಿಲ್ಲ, ಜಸ್ಟ್ ಡೈನಿಂಗ್ ಟೇಬಲ್. ಬಟ್ ಅಲ್ಲಿ ಮಾರ್ಬಲ್ ನೋಡೋಣ ಅಂಥೇಳಿ ಹೋಗಿ ನೋಡಿದ್ವಿ. ರೇಟ್ ಎಲ್ಲ ತುಂಬಾ ಹೈ ಇತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕಲ್ವ. ಸೊ ಏನೇನೋ ಮಾತಾಡ್ಕೊಂಡು ಇನ್ನೂ ಫಿಕ್ಸ್ ಮಾಡ್ಕೊಂಡು ಏನೂ ಬಂದಿರಲಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಥ್ಯಾಂಕ್ ಯು ಆಲ್, ಬಾಯ್.